ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಾವು ಇವತ್ತೊಂದು ಬ್ಯೂಟಿಫುಲ್ ರೆಸಾರ್ಟ್ಗೆ ಬಂದಿದ್ವಿ. ಸೊ ಇಲ್ಲಿ ನೋಡ್ಬೋದು ನೀವು, ರೆಸಾರ್ಟ್ ಹೆಸರು ಏರಿಯಾ 83 ಅನ್ನೋ ರೆಸಾರ್ಟ್ಗೆ ಬಂದಿದ್ದೀವಿ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ಹಾಗೆ ಇಲ್ಲಿ ತುಂಬ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇದೆ. ಸೊ ನಿಮಗೆ ಬನ್ನಿ, ನಾನು ರೆಸಾರ್ಟ್ ಹೆಂಗಿದೆ ಅಂತ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಈ ರೆಸಾರ್ಟ್ ಬಂದು ಬನ್ನೇರುಘಟ್ಟ ರೋಡ್, ಶಾನ್ಭೋಗನಹಳ್ಳಿ ಹತ್ರ ಬರುತ್ತೆ. ಇದು ಟೈಮಿಂಗ್ ಬಂದು 9 AM to 6 PM. ರೆಸಾರ್ಟ್ ಎಂಟ್ರಿ ಆದಮೇಲೆ ಈ ಥರ ಕಾಣಿಸುತ್ತೆ. ಎಲ್ಲಿ ನೋಡಿದ್ರು ಗ್ರೀನ್ರಿ ಇದೆ, ಫುಲ್ ಗ್ರೀನ್ರಿ ಇದೆ. ಸೊ ಹಾಗೆ ಪಾರ್ಕಿಂಗ್ ಕೂಡ ಸಪ್ರೇಟ್ ಸ್ಪೇಸ್ ಇದೆ. ಬನ್ನಿ ಒಳಗಡೆ ಹೇಗಿದೆ ಅಂತ ತೋರಿಸ್ತೀನಿ. ಹಾಗೆ ಇದು ಬಂದು ರಿಸೆಪ್ಷನ್ ಏರಿಯಾ. ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ಇದೆ. ಇದು ಲೈಮ್ ಜ್ಯೂಸ್. ಇದು ಫ್ಯಾಮಿಲಿ ಜೊತೆ ಮತ್ತು ಇಲ್ಲಾಂದ್ರೆ ಫ್ರೆಂಡ್ಸ್ ಜೊತೆ ಡೇ ಔಟಿಂಗ್ ಪ್ಲಾನ್ ಮಾಡ್ತಾ ಇದ್ರೆ ಇದು ಬೆಸ್ಟ್ ಆಪ್ಷನ್. ಇದು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಮತ್ತು ಇಲ್ಲಾಂದರೆ ರಿಲೇಟಿವ್ಸ್ ಜೊತೆ ಬರ್ಬೋದು ಇಲ್ಲಿ. ಹಾಗೆ ಇಲ್ಲಿ ಸ್ಟೇ ಕೂಡ ಇದೆ, ಸ್ಟೇ ಕೂಡ ಮಾಡ್ಬೋದು ಇಲ್ಲಿ. ನಾವು ಬಂದಿದ್ದು ಜಸ್ಟ್ ಡೇ ಔಟಿಂಗ್ ಬಂದಿದ್ದೀವಿ. ಐ ನೋ ನಿಮಗೆಲ್ಲ ಇದ್ರ ಪ್ರೈಸ್ ಎಷ್ಟು ಅಂತ ಕ್ಯೂರಿಯಾಸಿಟಿ ಇರುತ್ತೆ. ನೀವು ನನ್ನ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಾನು ನಿಮಗೆ ನಾವು ಎಷ್ಟು ಪೇ ಮಾಡಿದ್ವಿ ಮತ್ತು ಏನೇನು ಪ್ಯಾಕೇಜ್ ತೊಗೊಂಡಿವಿ ಅಂತ ನಾನು ಹೇಳ್ತೀನಿ. ಇವಾಗ ಆಕ್ಟಿವಿಟಿ ಏರಿಯಾಗೆ ಬಂದಿದ್ದೀವಿ. ಫಸ್ಟ್ ನಾವು ಇಲ್ಲಿ ಮಾಡ್ತಾ ಇರೋದು ಸ್ಕೈ ಸ್ವಿಂಗಿಗೆ ಬಂದಿದ್ದೀವಿ. ಇಲ್ಲೊಬ್ರು ಹೋಗಿದ್ದಾರೆ, ಅವ್ರದ್ದಾದ್ಮೇಲೆ ನೆಕ್ಸ್ಟ್ ನಾವು ಹೋಗ್ತೀವಿ. ತುಂಬ ಅಡ್ವೆಂಚರಸ್ ಅನಿಸ್ತಾ ಇದೆ, ತುಂಬ ಚೆನ್ನಾಗಿದೆ ಹಾಗೆ ನೋಡೋಕ್ಕೆ. ಇವಾಗ ನಾವು ಆಡ್ತಾ ಇದ್ದೀವಲ್ಲ, ಆ ಗೇಮ್ ಹೆಸರು ಬಂದು ಸ್ಕೈ ಸ್ವಿಂಗ್ ಅಂತ. ಇದು 80 feet ಹೈಟಿಂದ ಕೆಳಗಡೆ ಬಿಡ್ತಾರೆ. ಇವಾಗ ಇದು ಸ್ಕೈ ವಿಂಗಿಗೆ ಹೋಗಿ ಬಂದ್ವಿ. ಸಖತ್ ಎಕ್ಸ್ಪೀರಿಯನ್ಸ್ ಇತ್ತು. ಫಸ್ಟ್ ಟೈಮ್ ಫುಲ್ ಮೇಲೆ ಕರ್ಕೊಂಡು ಕೆಳಗಡೆ ಬಿಡ್ತಾರಲ್ಲ, ಹೊಟ್ಟೆಯಲ್ಲಿ ಮಾತ್ರ ಫುಲ್ಲು ರೂಮ್ ಅನ್ನತ್ತಲ್ಲ, ಆ ಥರ ಅನಿಸ್ತು. ಬಟ್ ಇಟ್ ವಾಸ್ ಅ ಗುಡ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿದೆ ಆ ಗೇಮು. ಹಾಗೆ ಇಲ್ಲಿ ವಾಟರ್ ಸೈಕ್ಲಿಂಗ್ ಕೂಡ ಇತ್ತು. ಇದು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಇಲ್ಲೇ ಟ್ರೈ ಮಾಡಿದ್ದೀನಿ ಫಸ್ಟ್ ಟೈಮ್. ಇದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇತ್ತು. ಹಾಗೆ ತುಂಬ ಚೆನ್ನಾಗಿತ್ತು ಇದು.
ಈ ಗೇಮ್ ಹೆಸರು ಬಂದು ಜೇಂಟ್ ಸ್ವಿಂಗ್ ಅಂತ. ಸೇಮ್ ಸ್ಕೈ ಸ್ವಿಂಗ್ ಥರನೇ ಇರುತ್ತೆ, ಆದರೆ ಇದು 40 ಫೀಟ್ ಹೈಟಿಂದ ಬಿಡ್ತಾರೆ. ಸ್ಕೈ ಸ್ವಿಂಗ್ ಬಂದು 80 ಫೀಟ್ ಹೈಟಿಂದ ಬಿಡ್ತಾರೆ. ಇಲ್ಲೊಂದು ಮದುವೆ ಫಂಕ್ಷನ್ ನಡೀತಾ ಇತ್ತು, ಅದಕ್ಕೋಸ್ಕರ ಇದು ಬೋಟ್ ಅರೇಂಜ್ ಮಾಡಿದ್ದಾರೆ ಮದುಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಅಂತೇಳಿ. ಇದು ಫ್ಲವರ್ ಡೆಕೋರೇಷನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಇವಾಗ ಹಾಗೆ ರೆಸಾರ್ಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ, ಮತ್ತು ಯಾವ ಗೇಮ್ಸ್ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಅಡ್ವೆಂಚರಸ್ ಆಕ್ಟಿವಿಟೀಸ್ ಬಿಟ್ಟು ಇಲ್ಲಿ ಸಮ್ ರೋಪ್ ಆಕ್ಟಿವಿಟೀಸ್ ಇದ್ದಾವೆ, ಅವು ಆಟ ಆಡೋಕ್ಕೆ ಬಂದಿದ್ದೀವಿ. ಈ ರೆಸಾರ್ಟ್ದು ಮೇನ್ ಹೈಲೈಟ್ ಏನು ಅಂತಂದರೆ 5 to 6 ಸಮ್ ಡಿಫ್ರೆಂಟ್ ಗೇಮ್ಸ್ ಇದೆ, ಹಾಗೆ ಸಮ್ ಅಡ್ವೆಂಚರಸ್ ಗೇಮ್ಸ್ ಇದೆ. ಅವು ಯಾವ್ಯಾವು ಅಂತಂದರೆ ಸ್ಕೈ ಸ್ವಿಂಗ್ ಇದೆ, ಜೇಂಟ್ ಸ್ವಿಂಗ್ ಇದೆ, ಸೂಪರ್ ಮ್ಯಾನ್ ಇದೆ, ರಾಕೆಟ್ ಇಜೆಕ್ಟರ್ ಇದೆ, ಮತ್ತು ವಾಟರ್ ಸೈಕ್ಲಿಂಗ್ ಇದೆ. ಸೊ ನೀವೇನಾದರೂ ಈ ರೆಸಾರ್ಟಿಗೆ ವಿಸಿಟ್ ಮಾಡಿದ್ರೆ ಕಂಪಲ್ಸರಿ ಇವು 5 ಗೇಮ್ಸ್ನ ಮಿಸ್ ಮಾಡದೆ ಟ್ರೈ ಮಾಡಿ.
ಇವಾಗ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ. ಸೊ ತುಂಬ ವೆರೈಟೀಸ್ ಏನೂ ಇಟ್ಟಿದ್ದಿಲ್ಲ. ಸೊ ಏನೇನು ಇಟ್ಟಿದ್ರು ಅದೆಲ್ಲ ತುಂಬ ಟೇಸ್ಟಿಯಾಗಿತ್ತು, ನನಗಿಷ್ಟ ಆಯಿತು. ಮೇನ್ಲಿ ಡೆಸರ್ಟ್ ತುಂಬ ಚೆನ್ನಾಗಿತ್ತು. ಜಾಮೂನ್ ಮತ್ತು ಇದು ಬ್ರೆಡ್ ಟೊಮೆಟೊ ಅನಿಸುತ್ತೆ, ಬ್ರೆಡ್ಡಿಂದ ಮಾಡಿರ್ತಾರೆ ಸ್ವೀಟು. ಅದು ಬ್ರೆಡ್ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಲಂಚ್ ಆದಮೇಲೆ ಹಾಗೆ ಒಂದು ರೌಂಡ್ ರೆಸಾರ್ಟಲ್ಲಿ ಅಡ್ಡಾಡ್ತಾ ಇದ್ವಿ. ಸೊ ಇಲ್ಲಿ ಸ್ಟೇ ಆಪ್ಷನ್ ಕೂಡ ಇದೆ. ಸೊ ಅದು ಡಿಫ್ರೆಂಟ್ ಪ್ಯಾಕೇಜ್ ಬುಕ್ ಮಾಡ್ಕೋಬೇಕು ನಿಮಗೆ. ಸೊ ರೂಮ್ಸ್ ಕೂಡ ಇದೆ, ಹಾಗೆ ಇಲ್ಲಿ ಟೆಂಟ್ ಸ್ಟೇ 2 ಆಪ್ಷನ್ ಇದೆ. ಸೊ ನೀವು ಯಾವ್ದು ಬೇಕೋ ಅದು ಚೂಸ್ ಮಾಡಬೇಕು. ಸೊ ಅದಕ್ಕೆ ಡಿಫ್ರೆಂಟ್ ಪ್ಯಾಕೇಜ್ ಇದೆ. ಸೊ ಇಲ್ಲಿ ನೋಡಿ ಯಾವುದೋ ಒಂದು ಮದುವೆ ಫಂಕ್ಷನ್ ನಡೀತಾ ಇತ್ತು. ಎಷ್ಟು ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿತ್ತು. ಲಂಚ್ ಆದಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರಿಲ್ಯಾಕ್ಸ್ ಮಾಡಿದ್ವಿ. ಅದಾದಮೇಲೆ ಮತ್ತೆ ಕಯಾಕಿಂಗ್ ಮಾಡೋಕ್ಕೆ ಬಂದಿದ್ದೀವಿ ಇಲ್ಲಿ. ಇವಾಗ ಇದ್ರದ್ದು ಪ್ರೈಸ್ ಎಲ್ಲ ಎಷ್ಟು ಅಂತ ಹೇಳ್ತೀನಿ. ನಾವು ತೊಗೊಂಡಿದ್ದು ಗೋಲ್ಡ್ ಪ್ಯಾಕೇಜ್. ಇಲ್ಲಿ 2 ಪ್ಯಾಕೇಜ್ ಇದೆ, ಗೋಲ್ಡ್ ಪ್ಯಾಕೇಜ್ ಮತ್ತು ಸಿಲ್ವರ್ ಪ್ಯಾಕೇಜ್ ಅಂತ ಇದೆ. ಗೋಲ್ಡ್ ಪ್ಯಾಕೇಜ್ ಅಂತಂದರೆ ಪರ್ ಪರ್ಸನ್ 2700 ಇನ್ಕ್ಲೂಡಿಂಗ್ ಟ್ಯಾಕ್ಸಸ್ ವಿತೌಟ್ ಬ್ರೇಕ್ಫಾಸ್ಟ್ ಅದ್ರ ಪ್ರೈಸು. ಪ್ಯಾಕೇಜ್ ತೊಗೊಂಡ್ರೆ 1-2 ಗೇಮ್ಸ್ ಅಷ್ಟೇ ಇನ್ಕ್ಲೂಡ್ ಆಗಿರಲ್ಲ ಅದರಲ್ಲಿ. ಸೊ ಇಲ್ಲಿ ಹಾಕಿದ್ದೀನಿ ನೋಡಿ ಪ್ರೈಸು, ಗೋಲ್ಡ್ ಪ್ಯಾಕೇಜ್ ಮತ್ತು ಸಿಲ್ವರ್ ಪ್ಯಾಕೇಜ್ ಪ್ರೈಸ್ ಹಾಕಿದ್ದೀನಿ. ಇದು ಟ್ಯಾಕ್ಸ್ ಇನ್ಕ್ಲೂಡ್ ಆಗಿಲ್ಲ ಇಲ್ಲಿ. ಸೊ ನಾನು ನೆಕ್ಸ್ಟ್ ಗೇಮ್ ಮಾಡ್ತಾ ಇರೋದು ಬಂದು ಟ್ರೀ ಕ್ಲೈಂಬಿಂಗ್. ಇಲ್ಲಿ ನೋಡಿ ಎಷ್ಟು ಮೇಲೆ ಹತ್ಬಿಟ್ಟಿದ್ದೀನಿ. ಸೊ ಅದ್ರ ಮೇಲೆ ಇನ್ನೂ ಹತ್ತಕ್ಕಾಗಿಲ್ಲ. ಸೊ ಇದು ಕೂಡ ನಾನು ಫಸ್ಟ್ ಟೈಮ್ ಇಲ್ಲೇ ಟ್ರೈ ಮಾಡಿದ್ದು. ನನ್ನ ಪ್ರಕಾರ ಪ್ರೈಸ್ ಬಗ್ಗೆ ಹೇಳಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿನೇ ಆಯಿತು ಅಂತ ಅನಿಸುತ್ತೆ. ಸೊ ನೀವೇನಾದರೂ ಈ ಥರ ಎಲ್ಲ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ ಆಡೋಂಗಿದ್ರೆ ಮೇ ಬಿ ವರ್ತ್ ಅನಿಸುತ್ತೆ. ಹಾಗೆ ತುಂಬ ಗ್ರೂಪಲ್ಲಿ ಬಂತಂದ್ರೂ ತುಂಬ ಎಂಜಾಯ್ ಮಾಡ್ಬೋದು. ಈ ಗೇಮ್ ಹೆಸರು ಬಂದು ರಾಕೆಟ್ ಇಜೆಕ್ಟರ್ ಅಂತ. ಇದು ಕೂಡ ಸಿಕ್ಕಾಪಟ್ಟೆ ಅಡ್ವೆಂಚರಸ್ ಆಗಿತ್ತು. ನೋಡಿ ಒಂದ್ಸಲ ಹೇಗಿದೆ ಈ ಗೇಮ್ ಅಂತ. ಈ ಗೇಮ್ ಹೆಸರು ಬಂದು ಬಬಲ್ ಸಾಕರ್ ಅಂತ. ಇದನ್ನು ಹೆಂಗೆ ಆಡ್ತಾರೆ ಅಂತಂದರೆ 2 ಗ್ರೂಪ್ಸ್ ಮಾಡಿಕೊಂಡು ಫುಟ್ಬಾಲ್ ಆಡ್ತಾರೆ ಇದರಿಂದ. ಸೊ ಅದು ತುಂಬ ಫನ್ನಾಗಿರುತ್ತೆ.
ಗೇಮ್ ಹೆಸರು ಬಂದು ಸೂಪರ್ಮ್ಯಾನ್ ಅಂತ. ಇದು ಕೂಡ 80 ಫೀಟ್ ಹೈಟಿಂದ ಬಿಡ್ತಾರೆ. ಸೊ ಎಲ್ಲ ಗೇಮ್ ಆಟ ಆಡಿ ಮುಗಿಸಿದ್ವಿ. ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ ಇವಾಗ ನಾವು ಚೆಕ್ಔಟ್ ಮಾಡೋ ಟೈಮ್. ಸೊ ಟೀ ಕುಡಿದು ಮನೆಗೆ ಹೊರಟ್ವಿ. ನೋಡಿದ್ರಲ್ಲ ಏರಿಯಾ 83 ಹೇಗಿತ್ತು ಮತ್ತು ಏನೇನು ಗೇಮ್ಸ್ ಇತ್ತು ಅಂತ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.